ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಸ್ಪೆಷಲ್ ಡೇ, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ವ್ಲಾಗ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ವಿಷಯ ಏನು ಅಂದರೆ, ಇವತ್ತು ನಾವು ಒಬ್ರನ್ನ ನೋಡೋಕ್ಕೆ ಹೋಗ್ತಿದ್ದೀವಿ. ಯೂಶ್ವಲಿ ನೀವು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ. ನಾನಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ರಾಯರನ್ನ ನೋಡೋಕ್ಕೆ. ನೋಡಿ ಹಿಂದೆಗಡೆ ಕಾಣಿಸ್ತಾ ಇದ್ದಾರೆ. ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಾನು, ಚಿನ್ನಿ, ಅಣ್ಣ ಮತ್ತು ಅತ್ತಿಗೆ. ಫುಲ್ ದೇವಸ್ಥಾನ ದಿನ ಬರೋವರೆಗೂ ಎಷ್ಟಾಗತ್ತೆ ಅಷ್ಟು ವೀಡಿಯೋಸ್ ತಗೊಂಡು ಅಪ್ಡೇಟ್ ಮಾಡ್ತೀನಿ. ಇವಾಗ ನನ್ನ ಜೊತೆ ಅಣ್ಣ, ಅತ್ತಿಗೆ, ಚಿನ್ನಿ ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಹೆಂಗೆ ಫೀಲ್ ಆಗ್ತಿದೆ ನೋಡೋಣ. ಆ್ಯಕ್ಚುಲಿ ನಾವು ಒಂದು ಉಡುಪಿ ಟ್ರಿಪ್ ಮಾಡಿದ್ವಿ, ಅದ್ರದ್ದು ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆವಾಗ ನನಗೆ ವ್ಲಾಗ್ ಮಾಡಬೇಕಂತ ಐಡಿಯಾನೇ ಇರಲಿಲ್ಲ. ಸೊ ನಾವು ಒಂದು ಟೆಂಪಲ್ ರನ್ ಮಾಡಿದ್ವಿ ಹೋದ ತಿಂಗಳು. ಸಕ್ಕತ್ತಾಗಿತ್ತು. ಒಂದೇ ದಿನದಲ್ಲಿ 7 ದೇವಸ್ಥಾನ ಕವರ್ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ಗುಡ್ ಟೆಂಪಲ್ ರನ್. ಸೊ ನಾವು ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಹೆಂಗನ್ಸ್ತಿದೆ ಅಂತ ಕೇಳೋಣ ಎಕ್ಸ್ಪೀರಿಯನ್ಸ್, ಓಕೆನಾ? ಇವರು ನಮ್ಮ ಅತ್ತಿಗೆ. ಸೇ ಹಾಯ್. ಹೆಂಗನ್ಸ್ತಿದೆ? ನಾವು ಮತ್ತೆ ಸೆಕೆಂಡ್ ಟ್ರಿಪ್ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿ, ನಾವೆಲ್ಲ ಇವಾಗ ಅಲ್ಲಿ ಹೋಗಿ ರೆಡಿಯಾಗಿ ರಾಯರನ್ನ ನೋಡೋಕ್ಕೆಲ್ಲ ಹೋಗ್ತೀವಿ. ಎಲ್ಲ ವಿಡಿಯೋಸ್ ಅಪ್ಡೇಟ್ ಮಾಡ್ತೀನಿ ನಿಮಗೆ ಏನೇನು ಅಂತ. ಆ್ಯಂಡ್ ಚಿನ್ನಿ ಮತ್ತು ಅಣ್ಣ ಹತ್ರ ಮಾತಾಡೋಣ. ಹಲೋ, ಹೇಳಿ, ಏನನ್ಸ್ತಿದೆ? ಏನನ್ಸ್ತಿದೆ ಹೇಳಿ. ಖುಷಿ ಆಗ್ತಿದೆ. ಏನು ಖುಷಿ ಆಗ್ತಿದೆ? ರಾಯರ್ ನೋಡಕ್ ಹೋಗ್ತಾ ಇದೀವಲ್ಲ, ಎಷ್ಟು ದಿನ ಪ್ಲಾನ್ ಮಾಡ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಾ? ಏಮಂತ ಕನ್ಫರ್ಮ್ ಮಾಡಿರ್ಲಿಲ್ಲ. ಆ್ಯಕ್ಚುಲಿ ಅಣ್ಣ ಮತ್ತು ಅತ್ತಿಗೆನೇ ಹೋಗ್ಬೇಕು ಅಂತ ತುಂಬ ಹೇಳಿ ಇವತ್ತು ಹೋಗ್ತಿದ್ದೀವಿ. ನಾವು ಕಾರ್ ತೊಗೊಂಡಾಗ ಹೋಗ್ಬೇಕಂತ ಅಂದ್ಕೊಂಡಿದ್ದು 1.5 ವರ್ಷ ಆಯಿತು, ಆಲ್ಮೋಸ್ಟ್ ಹೋಗೋಕ್ಕಾಗಿಲ್ಲ. ಆದರೆ ನಾನು 100 ಜನ್ಮಕ್ಕೂ ಶೂಟಿಂಗಿಗೆ ಹೋಗಿದ್ದೆ. ನಾವು ವ್ಲಾಗೆಲ್ಲ ಮಾಡಿದ್ದೀವಿ ಆ್ಯಂಡ್ ವೀಡಿಯೋಸ್ ಎಲ್ಲ ಹಾಕಿದ್ದೆ ನಾನು. ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ನಂದಿದು ಸೆಕೆಂಡ್ ಟೈಮ್, ಸಾರಿ ಥರ್ಡ್ ಟೈಮ್. ಇವಾಗ ಚಿನ್ನಿ ಹತ್ರ ಮಾತಾಡ್ಸೋಣ. ಚಿನ್ನಿ ಡ್ರೈವ್ ಮಾಡ್ತಿದ್ದಾನೆ, ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ಹಾಗೆ ಮಾತಾಡಿಸ್ತೀನಿ ಹಿಂಗೆ ಅಂತ. ಹೇಳಪ್ಪ ಚಿನ್ನಿ. ಏನ್ ಗುರು ಸಮಾಚಾರ? ನಾನು ಇಟ್ಕೋತೀನಿ ಬಿಡಿ. ಏನ್ ಅನ್ಸ್ತಿದೆ ಹೇಳು. ಹೇಳ್ಬೇಕೆಲ್ಲ ಸಮಾಚಾರ. ವಾಸ್ತ ನೋಡಕ್ ಹೋಗ್ತಾ ಇದೀವಿ. 1.5 ವರ್ಷ ಆದ್ಮೇಲೆ ಕರ್ಸ್ಕೊತಾ ಇವ್ರೆ. ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ. ಏನಂತೀರಾ? ಏನಂತಾರೆ ಅಷ್ಟೇ. ಅವ್ರ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಲ್ವಾ ಫ್ರೆಂಡ್ಸ್? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಇನ್ನೇನಂತೀರಾ? ಅಪ್ಪ ಏನು ಗೊತ್ತಾ, ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ, ನನಗೆ ಫುಲ್ ರೇಗಿಸ್ತಾ ಇದ್ದೆ ಅವನು. ಅದಕ್ಕೆ ನೀನು ಮಾತಾಡು ಅಂತ ಹೇಳಿದೆ. ಇನ್ನೂ ಇದೆ, ಮಾತಾಡಿಸ್ತೀನಿ. ಕಂಟ್ರೋಲ್ ಮಾಡೋನೆ. ಓ, ನನಗೆ ಫುಲ್ ರೇಗಿಸ್ತಾನೆ ಇದ್ದ ಅವಾಗ್ಲಿಂದಾನು. ನೀನು ಮಾತಾಡು ಅಂತ ಅದಕ್ಕೆ ಅಂದಿದ್ದು, ಮಾತಾಡಿಸ್ತೀನಿ. ಗೈಸ್, ಏನ್ ಗೊತ್ತಾ, ನಾನು ನಿಮ್ಗೊಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಹೇಳಿ ತೋರಿಸ್ತೀನಿ ಏನು ಅಂತ. ಇಲ್ಲಿ ನೋಡಿ ಯಾರು ಸಿಕ್ಕಿದ್ದಾರೆ. ಸೇ ಹಾಯ್. ಹಾಯ್ ಬಾಯ್ ಅಮ್ಮು. ಇಲ್ಲಿ ಸಂಜು ಅಣ್ಣ. ಏನೇನು ಹೇಳಿದೆ? ಸ್ಟಾರ್ಟರ್ಸ್ ಕಾಂಟ್ಯಾಕ್ಟ್ ಮಾಡಿ. ಏನಮ್ಮ ಏನು ಮಾತಾಡ್ತಿದ್ಯಾ? ನಿಮಗೆ ನಾನು ಟ್ಯೂಷನ್ ಮಾಡಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಊರ್ಜಿತ ವಾಲ್ತಜೆ ಆಗಿ ಹೇಳ್ತಾ ಇದೆಯಾ, ಅಮ್ಮು ಆಗಿ ಹೇಳ್ತಾ ಇದೆಯಾ? ಎಸ್, ಪ್ಲೀಸ್ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಊರ್ಜಿತ ವಾಲ್ತಜೆ. ಎಂತ ಪಾಪಿ ಗೊತ್ತಾ ನೀನು? ಊರ್ಜಿತಾಗ ಮಾಡೋದಲ್ಲ, ನನಗೆ ಫೋನ್ ಬಂತು ಇವಳಿಗೆ. ಇಬ್ರು ಒಂದೇ. ಹೇಳಿ ಬ್ರೋ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ. ಮಾಡಿ. ಏನು ಮಾಡಿ?
ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಸಾಕಾಗಿದೆ. ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಸರ್ಪಕ್ಕರೈಸ್ ಮಾಡಿ. ಅದನ್ನ ಅವಳ ಚಾನಲಿಗೆ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಮೆಂಟ್ ಮಾಡಿ, ಆಮೇಲೆ ಅದನ್ನ ಮಾಡಿ, ಆಮೇಲೆ ಇದನ್ನ ಮಾಡಿ. ಓಕೆ ಅಯ್ಯೋ ನೋಡಿ, ಜಸ್ಟ್ ಓಪನ್ ಮಾಡಿದ ತಕ್ಷಣ ನಿಮ್ದೇ ಬರ್ತಿದೆ. ಓಕೆ ಗೈಸ್, ಇನ್ಸ್ಟಾಗ್ರಾಮಲ್ಲಿ ನಾನು ಬರ್ತಿದ್ದೀನಂತೆ, ಅದೇನು ವಿಷಯ ಅಂತ ನೋಡ್ಕೊಂಡು ಬರ್ತೀನಿ. ಹಲೋ, ನಾವು ಮಂತ್ರಾಲಯ ಇನ್ನೇನು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ ಹೋಗಿ ರೂಮ್ ಚೆಕ್-ಇನ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸಿ ಯು. ಇನ್ನೇನು ಮಂತ್ರಾಲಯ ಹತ್ತಿರ ಬರ್ತಿದೆ ಅಂದಿದ ತಕ್ಷಣ ಆ ಖುಷಿ, ಎಕ್ಸೈಟ್ಮೆಂಟ್ ಎಲ್ಲ ಜಾಸ್ತಿ ಆಯಿತು. ಯಾವಾಗ ಹೋಗಿ ರಾಯರನ್ನ ನೋಡ್ತೀವಿ ಅನ್ನೋಷ್ಟು ಆಸೆಯಲ್ಲಿದ್ವಿ. ಸೊ ನಾವೆಲ್ಲ ರೂಮ್ಗೆ ಹೋಗಿ ರೆಡಿಯಾಗಿ ಆಮೇಲೆ ಮಠಕ್ಕೆ ಹೋದ್ವಿ. ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ಸೊ ನಾವು ಉಳ್ಕೊಂಡಿರೋ ರೂಮ್ ತೋರಿಸ್ತೀನಿ ಇವಾಗ. ಜೊತೆ ಒಂದು ಬೆಕ್ಕು ಬಂದಿದೆ, ತೋರಿಸ್ತೀನಿ. ಇದು ನಾವು ಡಬಲ್ ಶೇರಿಂಗಿನ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹತ್ರನೇ ಇದೆ ರೂಮ್. ಇಲ್ಲಿ ನೋಡಿ ಅಣ್ಣ. ಫೈನಲಿ ನಾವು ಎಷ್ಟು ದಿನದಿಂದ ಬರಬೇಕಂತ ಪ್ಲ್ಯಾನ್ ಮಾಡಿ ಇವತ್ತು ಬಂದಿದ್ದೀವಿ. ತುಂಬ ತುಂಬ ಖುಷಿ ಆಗ್ತಿದೆ. ಸೊ ಬೇಗ ಬೇಗ ರೆಡಿಯಾಗಿ ರಾಯರ ದರ್ಶನಕ್ಕೆ ಹೋಗೋಣ. ರೂಮಿಂದ ರೆಡಿಯಾಗಿ ಬಂದು ರಾಯರ ದರ್ಶನ ಮಾಡಿ ರಥೋತ್ಸವನ ನೋಡಿದ್ವಿ. ಅದು ಹೇಳಕ್ಕೆ ಸಾಲದು ಆ ಖುಷಿನ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳಕ್ಕಾಗಲ್ಲ, ಅಥವಾ ಕೆಲವೊಂದು ಭಾವನೆಗಳನ್ನು ಹೇಳ್ಕೊಳಕ್ಕಾಗಲ್ಲ ಅಂತಾರಲ್ಲ, ಆ ಥರದೊಂದು ಭಾವನೆ ಇದು. ರಾಯರನ್ನ ನೋಡ್ತಿದ್ವಿ ಅನ್ನೋ ಖುಷಿನೇ ಒಂದು ಕಡೆ. ದರ್ಶನ ಎಲ್ಲ ಮುಗಿಸ್ಕೊಂಡು ರಾಯರ ಮಠದಲ್ಲಿ ಪ್ರಸಾದ ತೊಗೊಂಡು ಅಲ್ಲಿಂದ ನಾವು ರೂಮ್ ಕಡೆ ಹೊರಟ್ವಿ. ಅಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಪ್ರೀತಿಯ ಆಡಿಯನ್ಸ್. ಎಲ್ಲರೂ ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ನಾವು ಯಾವತ್ತೂ ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ರಿ. ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರೂ ಪ್ರೀತಿಗೆ. ನೀವೆಲ್ಲ ನಮ್ಮನ್ನ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಹಾಗೆ ಅಲ್ಲಿಂದ ನೆಕ್ಸ್ಟ್ ದಿನ ಬೆಳಗ್ಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಈ ಮೂರ್ತಿ ವಿಶೇಷ ಏನು ಅಂದರೆ, ರಾಯರು ಸ್ವತಃ ತಾವೇ ಕೆತ್ತನೆ ಮಾಡಿದಂಥ ವೆಂಕಟೇಶ್ವರ ಸ್ವಾಮಿ ಮೂರ್ತಿ. ಸೊ ನಾವೆಲ್ಲ ತುಂಬ ಬ್ಲೆಸ್ಡ್ ಅನಿಸುತ್ತೆ ಈ ಥರ ಒಂದು ದರ್ಶನ ಮಾಡೋಕ್ಕೆ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ಇಲ್ಲಿಂದ ನಾನು ವೀಡಿಯೋಸ್, ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.